ಬಿಜೆಪಿಯ ಒಂದಷ್ಟು ಸ್ವಯಂಕೃತ ಅಪರಾಧದಿಂದ ಸೀಟನ್ನು ಕಳ್ಕೊಂಡಿದ್ದು ಅನ್ನೋದು ಬಿಜೆಪಿ ಹೇಳ್ತಾ ಇದೆ. ಸಂಪೂರ್ಣವಾಗಿ ಏನು ಈ ಅಂದರೆ ಹಿಂದುತ್ವ ಆಧಾರದಲ್ಲಿ ಯಾವುದು ಕೂಡ ಬಿಜೆಪಿ ಪಕ್ಷಕ್ಕೆ ಅಧಿಕಾರ ಬರೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ನೋಡಿರಿ, ನಾವು ಒಂದು ಹೇಳ್ತೀನಿ, ಇದೇ ಹಿಂದೂ ವಾದ ಇಟ್ಕೊಂಡು ನಾ ಯಾವಾಗಲೂ ಹೇಳ್ತೀನಿ, ಈ ಧರ್ಮದ ವಿಚಾರ ಇಟ್ಕೊಂಡು ನೀವು ರಾಜಕಾರಣ ಮಾಡಿಕೊಂಡ್ರೆ ದಟ್ ಈಸ್ ಟೆಂಪ್ರರಿ ಫಿನಾಮಿನ. ಎಮೋಷನಲ್ ಇಶ್ಯೂ ಇಟ್ಕೊಂಡು ಅದು ಟೆಂಪ್ರರಿ, ತಾತ್ಕಾಲಿಕ. ರಾಮ ಮಂದಿರ ನೀವು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು, ಜನರ ಸಮಸ್ಯೆ ನೋಡಿ. ನಾವು ಹೇಳ್ತೀನಿ, ಪ್ರತಿ ಮನೆ ಮನೆಗೆ ನಾವು ಒಂದು ಹೇಳ್ತೀನಿ, ಕರ್ನಾಟಕದಲ್ಲಿ ಅಯೋಧ್ಯೆ ಇಶ್ಯೂ ಆದಮೇಲೆ ಬಿ ಜೆ ಪಿ ಬೆಳವಣಿಗೆ ಜಾಸ್ತಿ ಆಯಿತು. ಅದೇ ಅಯೋಧ್ಯೆ ಇಶ್ಯೂ ಮೇಲೆ ತಮಿಳುನಾಡಲ್ಲಿ ಪಾರ್ಟಿ ಯಾಕೆ ಬೆಳೀಲಿಲ್ಲ? ಅದೇ ಇಶ್ಯೂ ಇದ್ದ ಮೇಲೆ ಕೇರಳದಲ್ಲಿ ಯಾಕೆ ಬೆಳೀಲಿಲ್ಲ? ಆಂಧ್ರ ಪ್ರದೇಶದಲ್ಲಿ ಯಾಕೆ ಬೆಳೀಲಿಲ್ಲ ಪಾರ್ಟಿ ಬಿ ಜೆ ಪಿ? ತೆಲಂಗಾಣದಲ್ಲಿ ಯಾಕೆ ಬೆಳವಣಿಗೆ ಆಗಲಿಲ್ಲ? ಮಹಾರಾಷ್ಟ್ರದಲ್ಲಿ ಯಾಕೆ ಆಗಿಲ್ಲ? ವೆಸ್ಟ್ ಬೆಂಗಾಲ್ದಲ್ಲಿ ಯಾಕೆ ಆಗಿಲ್ಲ? ಇಲ್ಲಿ ಯಾಕೆ ಆಯಿತು ಅನ್ನೋದು ಉದಾಹರಣೆ ಕೊಡ್ತೀನಿ. ಅಯೋಧ್ಯೆ ಇಶ್ಯೂ ಜೊತೆಗೆ ಇಲ್ಲಿ ರೈತ ಪರವಾದಂಥ ಹೋರಾಟಗಳನ್ನು ಮಾಡಿದರು ಬಿ ಜೆ ಪಿ. ಈ ಬಾರಿ ಲೋಕಸಭಾ ಚುನಾವಣೆಗೆ ಹಾಗಾದರೆ ಅಯೋಧ್ಯೆ ವಿಚಾರದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಿಲುವು ಮತದಾರರ ಮೇಲೆ ಪರಿಣಾಮ ಬೀರುತ್ತಾ? ನೋಡ್ರಿ, ಒಂದಿಷ್ಟು ಇಂಪ್ಯಾಕ್ಟ್ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಇದ್ದೇ ಇರ್ತದೆ. ಬಟ್ ಅದು ಲಾಂಗ್ ಇಫೆಕ್ಟ್ ಇರೋದಿಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಚುನಾವಣೆ ತುಂಬ ಹತ್ರನೇ ಇದೆ ಸರ್. ಇರ್ಬೋದು. ಇದು ಎಮೋಷನಲ್ ಇಶ್ಯೂ ಭಾಳ ತಾತ್ಕಾಲಿಕ ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಾವು ಜನರ ಕಡೆ ಹೋಗಬೇಕು, ಅವ್ರ ಕಷ್ಟ ನಷ್ಟ, ರೈತರ ಸಮಸ್ಯೆ, ಇದರ ಬಗ್ಗೆ ನಾವು ಅಪ್ರೋಚ್ ಆದರೆ ಅದು ಜನ ಲೈಕ್ ಮಾಡ್ತಾರೆ. ಕಾಂಗ್ರೆಸ್ 28ಕ್ಕೆ 28 ಗೆಲ್ಲುತ್ತಾ? ಬಿಜೆಪಿ ಹೇಳ್ತಾರೆ 28 ನಾವು ಗೆಲ್ತೀವಿ. ರಾಮ ಮಂದಿರ ಇಶ್ಯೂ ಇದೆ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಿದ್ದಾವೆ, ಇವೆಲ್ಲವೂ ಹೋರಾಟ ಮಾಡಿ 28ಕ್ಕೆ 28 ಗೆಲ್ತೀವಿ ಬಿಜೆಪಿ JDS ಮೈತ್ರಿ ಅಂತ. ನೋಡ್ರಿ, ಈಗ ಅವರು ಅನುಭವ, ಈಗ ಅವರು ಹೇಳುವಂಥದ್ದೇ. ಈಗ ಹೊಸ ಟೀಮ್ ಬಂದದೆ, ನ್ಯಾಚುರಲಿ ಅವ್ರು ಹೇಳ್ತಾರೆ 28ಕ್ಕೆ 28 ಅಂತೇಳಿ. ಭಾಳ ಕಷ್ಟಪಡಬೇಕಾಗ್ತದೆ. ಎಷ್ಟು ಲೋಕಸಭಾ ಕ್ಷೇತ್ರ ಗೆಲ್ಬೋದು ಕಾಂಗ್ರೆಸ್? ನೋಡಿ, ನನ್ನ ಪ್ರಕಾರ ಮಿನಿಮಮ್ 12ರಿಂದ 15 ಗೆಲ್ಲಲಿಕ್ಕೆ ಸಾಧ್ಯತೆ ಕಾಂಗ್ರೆಸ್ಸು. ಮತ್ತು ಅವತ್ತಿನ ವಾತಾವರಣ ಮೇಲೆ ಇನ್ನೂ ಹೆಚ್ಚು ಗೆಲ್ಲಲಿಕ್ಕೆ